ಗೌರವಾನ್ವಿತ ಘನ ನ್ಯಾಯಾಲಯ ನಿರ್ದೇಶನವನ್ನು ತಿರುಚಿ ಹೇಳಿಕೆ ನೀಡಿ ನ್ಯಾಯಾಂಗ ನಿಂದನೆ ಮತ್ತು ಸಮಾಜದಲ್ಲಿ ಅಶಾಂತಿ ಮೂಡಿಸುತ್ತಿರುವ ಮರೆಪ್ಪ ನಾಯಕ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ಆಗ್ರಹ ಮಾಡಿದೆ. ಕಲಬುರಗಿ ಜಿಲ್ಲೆಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಧ್ಯಕ್ಷರಾದ ಚಂದ್ರಕಾಂತ್ ದಶರಥ್ ತಳವಾರ್ ಅವರು, ಮರೆಪ್ಪ ನಾಯಕರವರು ಗೌರವಾನ್ವಿತ ಘನ ನ್ಯಾಯಾಲಯದ ಹೇಳಿಕೆಯನ್ನ ತಿರುಚಿ ನೀಡುತ್ತಿದ್ದಾರೆ. ಇದರಿಂದ ಬೇಡ ವಾಲ್ಮೀಕಿ ನಾಯಕ ತಳವಾರ ಜಾತಿಯವರು ಸಹೋದರ ಸಂಬಂಧದ ಬಾಂಧವ್ಯದಲ್ಲಿ ಪ್ರೀತಿ ವಿಶ್ವಾಸ ಕಡಿಮೆಯಾಗುತ್ತದೆ. ಆದ್ದರಿಂದ ತಾವು ಜಾತಿಗಳ ಮಧ್ಯದಲ್ಲಿ ಹುಳಿ ಹಿಂಡುವ ಕೆಲಸವನ್ನ ಮಾಡಬೇಡಿ ಎಂದು ಕಿಡಿಕಾರಿದರು. ಹೈಕೋರ್ಟ್ ನಿರ್ದೇಶನ ನೀಡಿದೆ. ಹೋದ ತಿಂಗಳ 12ನೇ ತಾರೀಕು 8ನೇ ತಿಂಗಳು 2024ರಂದು ನಿಜವಾದ ತಳವಾರರಿಗೆ ST ಸರ್ಟಿಫಿಕೇಟ್ ಕೊಡಬೇಕು ಅಂತೇಳಿ ನಿರ್ದೇಶನ ನೀಡಿದೆ. ಆ ನಿರ್ದೇಶನ ಕಾಪಿ ಒಂದು ತೊಗೊಂಡು ನಾವು ಸುದ್ದಿಗೋಷ್ಠಿ ಕರೆದೀವಿ. ಮರೆಪ್ಪ ನಾಯಕರು ಡಾಕ್ಯುಮೆಂಟ್ ಇಲ್ಲದ ಸುಳ್ಳು ಹೇಳಿಕೆ ಗೊಡ್ಡೆ ಹೇಳಿಕೆ ಕೊಡಬಾರ್ದು. ಏನೇ ಇದ್ರೂ ಹೈಕೋರ್ಟ್ನಲ್ಲಿ ಹೋಗಿರಿ, ಕೋರ್ಟಿಗೆ ಹಾಕಬೇಕು. ನೀವು ಇಲ್ಲಿ ಪತ್ರಿಕೆಗೋಷ್ಠಿ ಮಾಡುವ ಉದ್ದೇಶವೇನು ನಿಮ್ಮದು? ಪತ್ರಿಕೆಗೋಷ್ಠಿ ಮಾಡಬಾರ್ದು, ಮಾಡಿ ಇಲ್ಲಿ ಗೊಂದಲ ಸೃಷ್ಟಿ ಮಾಡಿ ತಳವಾರ ಸಮಾಜದವರಿಗೆ ಸರ್ಟಿಫಿಕೇಟ್ ಕೊಡಬಾರ್ದು ಅಂತೇಳಿ ಉದ್ದೇಶ ನಿಮ್ಮದು. ಈ ಉದ್ದೇಶ ಇಟ್ಟುಕೊಂಡು ಮಾಡಿದ್ರೆ ನಿಮ್ಗೆ ಮುಂದೆ ಬರುವಂಥ ದಿನಗಳಲ್ಲಿ ನಾವು ನಿಮ್ಮ ವಿರುದ್ಧ ಮತ್ತು ಕಾನೂನು ಹೋರಾಟ ಮಾಡಬೇಕಾಗ್ತದೆ. ಅದರ ಸಲುವಾಗಿ ನಮ್ಮ ನಾಯಕ ಬೇಡ ವಾಲ್ಮೀಕಿ ತಳವಾರ ಸಮಾಜದವರು ನಾವೆಲ್ಲ ಅಣ್ಣ ತಮ್ಮಂದಿರಿಂದ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ನಿಮ್ಮಂಥ ಸುದ್ದಿಗೋಷ್ಠಿ ಮಾಡೋದ್ರಿಂದ ನಮ್ಗೆ ಎಲ್ಲ ಜಾತಿಯಲ್ಲಿ ನೀವು ಜಗಳ ಹಂಚೋ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ಮರೆಪ್ಪ ನಾಯಕರೇ, ನೀವು ಕೋರ್ಟಿಯಲ್ಲಿ ದಾವೆ ಹೂಡಿರಿ, ಸರ್ಕಾರ ವಿರುದ್ಧ ಹೋಗಿರಿ. ಸರ್ಕಾರ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗಿ ಗೆಜೆಟ್ ಪಾಸಾಗಿ ತಳವಾರರಿಗೆ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಪ್ರಕಾರವಾಗಿ ನಮ್ಮ ತಳವಾರ ಸರ್ಟಿಫಿಕೇಟ್ ಸಿಕ್ಕಿದ್ದು ನೀವು ಬ್ಯಾಡ್ ಅಲ್ಲಕ್ಕೆ ನೀವು ಯಾರ್ರಿ? ಸಂವಿಧಾನಬದ್ಧವಾಗಿ ನಮಗೆ ತಳವಾರ ಸಿಕ್ಕದ. ಕುಲಶಾಸ್ತ್ರ ಅಧ್ಯಯನ ಆಗಿದೆ 2010-11ದಾಗ. ಗುಲ್ಬರ್ಗ ಡಿಸ್ಟಿಕ್ದಾಗ 28,800 ತಳವಾರ ಸಮಾಜದ ಅಂತೇಳಿ ಕುಲಶಾಸ್ತ್ರ ಅಧ್ಯಯನ ಮಾಡಿ ಹಚ್ಕೊಟ್ಟದ. ನಮ್ಮಲ್ಲಿ ಕಾಪಿ ಅದ 2010-11ದಾಗ. ನೀವೇನು ಹೇಳ್ತೀರಿ? ಇಲ್ಲಿ ಪ್ರೆಸ್ ಮೀಟ್ ಮಾಡಿ ಕಲಬುರಗಿ ಜಿಲ್ಲೆದಾಗ ತಳವಾರ ಸಮಾಜದವರು ಇಲ್ಲೇ ಅಂತ ಹೇಳ್ತೀರಿ. ಇದು ನಿಮ್ಮ ಮ್ಯಾಗ ಮತ್ತು ಸುಳ್ಳು ಹೇಳಿಕೆ ಏನೇ ಇದ್ರೂ ಡಾಕ್ಯುಮೆಂಟ್ ಇಟ್ಕೊಂಡು ನೀವು ಪ್ರೆಸ್ ಮೀಟ್ ಮಾಡಿರಿ. ಸುಳ್ಳು ಗೊಡ್ಡು ಹೇಳಿಕೆ ಅಧಿಕಾರಿಗಳಿಗೆ ಹೆದರಿಸಬೇಡ್ರಿ. ಅಧ್ಯಯನ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪ್ರಕಾರ ನಮ್ಗೆ ತಳವಾರ ಸಮಾಜದವರಿಗೆ ST ಸರ್ಟಿಫಿಕೇಟ್ ಸಿಕ್ಕದ. ನಮಗೆಲ್ಲ ಅಧಿಕಾರಿಗಳು ಕೊಡ್ಲಕತ್ತಾರ. ಅಧಿಕಾರಿಗಳು ಧಮಕಿ ಕೊಡೋದು, ಜಿಲ್ಲಾಧಿಕಾರಿಗೆ ಅಂಜಿಸೋದು ಇಂಥದ್ದಂದ ಬಿಡ್ರಿ. ನಾವು ಜಿಲ್ಲಾ ಆಡಳಿತಕ್ಕೆ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಇಂಥ ದೊಡ್ಡ ಹೇಳಿಕೆ ಕೊಡುವ ಮರೆಪ್ಪ ನಾಯಕನಂಥವರಿಗೆ ನೀವು ಆಫೀಸರಿಗೆ ಧೈರ್ಯ ತುಂಬಿ ನಮ್ಮ ತಳವಾರ ಸಮಾಜಕ್ಕೆ ಈ ಸರ್ಟಿಫಿಕೇಟ್ ಕೊಡೋದಕ್ಕೆ ಇದೇ ರೀತಿ ಮುಂದುವರಿಸಿ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಸರ್, ಈಗ ಅವರು ಭಯ ಹಾಕಿದ್ರು ಅಂತೇಳಿ ನಮ್ಮಲ್ಲಿ ಕಾಪಿ ಅದಲ್ಲ. ಅಧಿಕಾರಿಗಳಿಗೆ ಹೇಳ್ತಾರೆ, ನಿಮ್ಮ ಮ್ಯಾಗ ಕೇಸ್ ಮಾಡ್ತೀವಿ, ಕ್ರಿಮಿನಲ್ ಕೇಸ್ ಮಾಡ್ತೀವಿ, ತಳವಾರ ಸಮಾಜದವ್ರಿಗೆ ಸರ್ಟಿಫಿಕೇಟ್ ಕೊಡಬೇಡ್ರಿ ಹೇಳ್ತೀವಿ. DC ಏನು SB ಅದೇ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಒಂದು ಅಧ್ಯಯನ ಇದ್ದಿರ್ತದೆ. ಅವ್ರು ಚೌಕಾಸಿ ಮಾಡ್ತಾರೆ. ಇವ್ರು ತಳವಾರರ ಏನಿಲ್ಲ ನೋಡಿ ಕೊಡ್ತಾರೆ. ಅವರು ಎಕ್ಸಾಮ್ ಬರೆದು ಪಾಸಾಗಿ ನೌಕರಿ ಮಾಡಿರ್ತಾರೆ. ಮೂಲ ಕಾರಣ ಏನು? ಬ್ಯಾಡ್ ಅಲ್ಲಕ್ಕೆ ಮೂಲ ಕಾರಣ ಏನು? ಮೂಲ ಕಾರಣ ತಳವಾರ ಇಲ್ಲ. ಅವನು ವೈಯಕ್ತಿಕ ತಳವಾರ ST ಸಮಾಜದಲ್ಲಿ 52 ಜಾತಿಯವ. ಯಾವ ಜಾತಿಯವ್ರಿಗೂ ಏನಿಲ್ಲ. ಇವ ಬ್ಲ್ಯಾಕ್ ಮೇಲ್ ಮಾಡೋದು ನಮ್ಮ ಕೆಲಸ, ಅವನ ಉದ್ದೇಶನೇ ಅದೇ. ಇವ ಒಬ್ಬವನೇ ಯಾಕೆ ಮಾಡ್ತಾನೆ? ಇನ್ನು 52-53 ಜಾತಿಯವ ST ಕ್ಯಾಟಗರಿ. ಸರ್, ಮತ್ತೆ ಎಲ್ಲರೂ ಮಾಡಬೇಕು. ಇನ್ನೊಂದು ವಿಷಯ ನಾನು ನಿಮ್ಮ ಕಡೆ ಬರ್ತೀನಿ ಆಮೇಲೆ. ಎಲ್ಲರೂ ಮಾಡಬೇಕು. ಇವ ಒಬ್ಬವನೇ ಮಾಡೋಕ್ಕೆ ಉದ್ದೇಶ ಏನಂದ್ರೆ ಎಲ್ಲರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು, ಅಂಜಿಸೋದು, ಧಮಕಿ ಹಾಕೋದು. ಅವ ಒಬ್ಬನೇ ಆ ಸಮಾಜ. ಟೋಟಲ್ 45,000 ಜನ ಏನು ಡೂಪ್ಲಿಕೇಟ್ ಆಗ್ಯಾವ ಅಂತ ಹೇಳ್ಯಾರ ಕೋರ್ಟ್ನಲ್ಲಿ. ಇಲ್ಲಿ ಹೇಳ್ತಾನೆ 2 ಲಕ್ಷ ಅಂತೇಳಿ. ಅವ ಹೇಳ್ತಾನೆ ಮತ್ತೆ ಇಲ್ಲಿ ಗುಲ್ಬರ್ಗ ಜಿಲ್ಲೆದಲ್ಲಿ ತಳವಾರ ಇಲ್ಲ ಅಂತ ಹೇಳ್ತಾನೆ. ನಮ್ಮಲ್ಲಿ ಡಾಕ್ಯುಮೆಂಟ್ಗೆ ಸಾಥ್ ಮಾತಾಡ್ತೀವಿ. 2010-11ರ ಕುಲಶಾಸ್ತ್ರ ಅಧ್ಯಯನ ಆಗ್ಯದ. ಆಗಿ ಪ್ರಕಾರ ನಮ್ಮ ಗುಲ್ಬರ್ಗದಲ್ಲಿ 28,800 ತಳವಾರ ಸಮಾಜದವ್ರು ಇವೆ. ಈ ಮುಂದೆ ನಿಮ್ಮ ಆಗ್ರಹ ಏನು ರೀ? ನಮ್ಮ ಕೋರ್ಟ್ ವಿರುದ್ಧ, ಸರ್ಕಾರದ ವಿರುದ್ಧ ಮರೆಪ್ಪ ನಾಯಕನೇ ಹೋಗ್ಯದ. ಕೋರ್ಟಲ್ಲಿ ನಿರ್ಣಯ ಕೊಡ್ತಾವೆ. ಕೋರ್ಟು ನಾವು ಸರ್ಕಾರ ನಮ್ಮ ಪರವಾಗಿದೆ. ನಾವು ಕೋರ್ಟ್ ಏನು ಕೊಡ್ತದೋ ನಾವು ಗೌರವಿಸ್ತೀವಿ. ನಮಗೆ ಸಿಗಬೇಕಾಗಿ ಹಕ್ಕ ನಾವು ತಳವಾರು. ನಾವು ಆ ತಳವಾರ ಈ ತಳವಾರ ತಲ್ಲಿ ಏನೇ ಇದ್ರೂ ಡಾಕ್ಯುಮೆಂಟ್ಗೆ ಸಾಥ್ ಮಾತಾಡ್ರಿ ಮರೆಪ್ಪ ನಾಯಕರೇ. ಸುಳ್ಳು ಹೇಳಿಕೆ, ಗಾಳಿಯಲ್ಲಿ ಗುಂಡು ಆಗುವ ಹೇಳಿಕೆ ಕೊಡಬೇಡ್ರಿ. ಇದೇ ರೀತಿ ಕೊಟ್ಟರೆ ಜಾತಿ ಮತ್ತು ನಮ್ಮ ಎಲ್ಲ ಅಣ್ಣ ತಮ್ಮದ್ರಂಗೆ ನಾವು ಕುಲಬಾಂಧವ್ರು ಎಲ್ಲರೂ ಹೇವಿ. ಮುಂದೆ ಇವೆಲ್ಲ ನೀವು ಮಾಡೋದ್ರಿಂದ ಕೋಮ ಗಲಭೆಗೆ ಕಾರಣ ಆಗಬೇಕಾದ್ರೆ ನೀವೇ ಹೊಣೆಗಾರ ಆಗ್ತೀರಿ ಅಂತೇಳಿ ಎಚ್ಚರಿಕೆ ಕೊಡ್ತೀನಿ. ಮರೆಪ್ಪ ನಾಯಕ ಮಹಾಸಭಾ ಜಿಲ್ಲಾ ಘಟಕ ಅಧ್ಯಕ್ಷರು, ಕಲಬುರಗಿ. ಈ ಸಂದರ್ಭದಲ್ಲಿ ಗಿರೀಶ್ ತುಂಬ್ಗಿ ಅವರು ಮಾತನಾಡಿದರು. ಮರೆಪ್ಪ ಅವರಿಗೆ ವಿಶೇಷವಾದ ಒಂದು ಸೂಚನೆಯನ್ನು ಅವರು ಗಮನಿಸಬೇಕು. ಅವರು ಅಡ್ವೊಕೇಟ್ ಇರ್ಬೋದೇನೋ, ಅದು ನಮಗೆ ಮಾಹಿತಿ ಇಲ್ಲ. ಆದ್ರೆ ಕೋರ್ಟ್ ನ್ಯಾಯವನ್ನು ನೀವು ಹೇಳಂಗಿತ್ತಂದ್ರೆ ಮತ್ತು ಕೋರ್ಟಿಗೆ ಯಾಕೆ ಕೇಸ್ ಹಾಕಿದ್ದೀರಿ ನೀವು?
ಅದು ಅವಶ್ಯಕತೆನೇ ಇದ್ದಿಲ್ಲ. ನೀವೇ ಹೇಳ್ಕೊಂತ, ನೀವೇ ರಾಜಕೀಯ ಮಾಡ್ಕೊಂತ, ನೀವೇ ಅದನ್ನು ತಳವಾರಿಗೆ ಯಾರಿಗೂ ಕೊಡಬೇಡ ಅಂತೇಳಿ ಎಲ್ಲ ಅಧಿಕಾರಿಗಳಿಗೆ ಈಗ ಹೆಂಗೆ ಹೇಳ್ಕೊಂತ ತಿರುಗಾಡಕತ್ತೀರಿ ಅದನ್ನೇ ಮಾಡ್ಕೊಂತ ಹೋಗಿಬಿಡ್ರಿ. ಕೋರ್ಟಿಗೆ ಅರ್ಜಿ ಆದರೂ ಯಾಕೆ ಹಾಕಿದ್ರಿ? ನಿಮಗೆ ಸೂಕ್ತವಾದಂಥ ನೀವು ನ್ಯಾಯ ಕೇಳಕತ್ತೀರಿ, ಕೋರ್ಟಿಗೆ ಹೋಗಿರಿ, ಅದನ್ನು ಒಪ್ಕೊತೀವಿ ನಾವು, ಅದನ್ನು ಗೌರವಿಸ್ತೀವಿ ನಾವು. ನೀವು ಕೋರ್ಟಿಗೆ ಹೋಗಿದ್ದು ತಪ್ಪಲ್ಲ. ಬಟ್ ನಾವು ಕೋರ್ಟಿಗೆ ಹೋಗಿದ್ದೀವಿ, ಅವ್ರು ಇಲ್ಲೇ ಇಲ್ಲ, 2 ಲಕ್ಷ ಜನ ಸುಮ್ಮನೆ ಅವರು ಫೇಕ್ ಸರ್ಟಿಫಿಕೇಟ್ ತೊಗೊಳ್ತಾರಂತಂದ್ರೆ ಯಾವ ಆಧಾರ ಮ್ಯಾಗ ನೀವು ಹೇಳ್ತೀರಿ? ಸರ್ಕಾರದಾಗ ಯಾರೂ ಕೆಲಸ ಮಾಡ್ತಾ ಇಲ್ಲ. ಸರ್ಕಾರದಲ್ಲಿ ಕೆಲಸ ಮಾಡೋರ್ಗಿಂತ ಇವರು ಮರೆಪ್ಪ ಅವ್ರು ಜಾಣ್ರ. ಸುಮ್ಮನೆ ತಳವಾರ ಸಮುದಾಯವನ್ನು ಇಟ್ಕೊಂಡು ಈಗ 7% ಬೇಕು, ಎಸ್ ಟಿ ಸಮುದಾಯ 7% ಬೇಕು ಅಂತೇಳಿ ಹೋರಾಟ ಮಾಡ್ತಾರೆ. ಮತ್ತು ನಮ್ಮ ಜೊತೆ ಯಾರೂ ಬರಬೇಡ್ರಿ ಅಂತಂತಾರೆ. ಮತ್ತು ಹೀಗಾದ್ರೆ ಇದು ಹೇಗೆ ಅಂತ ನಾವು ಅಂತೀವಿ. ಮತ್ತು ಇನ್ನೊಂದು ಏನು ವಿಶೇಷವಾಗಿ ಹೇಳ್ತೀನಿ ಅಂದರೆ, ಎಲ್ಲ ತಾಲೂಕಿನ ಗ್ರೇಡ್ 2 ತಹಸೀಲ್ದಾರರಿಗೆ ಇದು ಕೊನೆಯದಾಗಿ ವಾರ್ನಿಂಗ್ ಹೇಳ್ತಾ ಇದ್ದೀವಿ. ಯಾಕಂತಂದರೆ ಜೇವರ್ಗಿಯಲ್ಲಿ 1500 ಕಾಸ್ಟ್ ಸರ್ಟಿಫಿಕೇಟ್ ಹಾಗೇ ಇದ್ದಾವೆ. ಮೊನ್ನೆನೂ ಹೋಗಿ ಮಾತಾಡಿದ್ದೀವಿ, ಇಲ್ರಿ ಅದು ಇದು ಅಂತೇಳಿ. ಬೇರೆ ಜಾತಿಗಳಿಗೆ ನೀವು ಪ್ರಮಾಣ ಪತ್ರ ಕೊಡಬೇಕಾದ್ರೂ ಎಷ್ಟು ಡಾಕ್ಯುಮೆಂಟ್ಸ್ ಕೇಳ್ತೀರಿ, ಇವ್ರ ಜಾತಿ ಪ್ರಮಾಣ ಪತ್ರ ಕೊಡಬೇಕಾದ್ರೂ ಅಷ್ಟೇ ನೀವು ಡಾಕ್ಯುಮೆಂಟ್ಸ್ಗಳನ್ನು ಕೇಳಬೇಕು. ಟಿ ಸಿ ಒಳಗಿರ್ತಲ್ರಿ ಮಾಸ್ಟರ್ಗಳಿಂತ ತಪ್ಪು ಬರೆದು ಕೊಡ್ತಾರೆ. ಮತ್ತು ನಾವು ಬೇರೆ ಜಾತಿ ಪ್ರಮಾಣ ಪತ್ರಗಳನ್ನು ನಾವು ಕೊಟ್ಟರೆ ಅದು ನಮ್ಮದೇ ತಪ್ಪಾಗಿರ್ತದೆ, ಅದು ಅಧಿಕಾರಿಗಳ ತಪ್ಪಿರಲ್ಲ. ಡಾಕ್ಯುಮೆಂಟ್ಸ್ ತೋರಿಸಿದ್ದಾರೆ, ಆ ಡಾಕ್ಯುಮೆಂಟ್ಸ್ ನೋಡಿ ಮಾಡ್ತಾರೆ. ಯಾರನ್ನೂ ಹೋಗಿ ಸ್ಕೂಲ್ಗೆ ಹೋಗಿ ನೋಡಿ ಬರುವಂಥದ್ದು ಏನು, ಯಾರಾದರೂ ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ರೆ ಅದಕ್ಕೆ ನೇರವಾದ ಹೊಣೆ ಅವ್ರು ಯಾರು ಸರ್ಟಿಫಿಕೇಟ್ ತೊಗೊಂಡಿದ್ರು ಅವರೇ ನೇರವಾದ ಹೊಣೆ ಇರ್ತಾರೆ. ಆದ ಕಾರಣಕ್ಕಾಗಿ ಗ್ರೇಡ್ 2 ತಹಸೀಲ್ದಾರು ಕಲಬುರಗಿ ಜಿಲ್ಲೆಯಲ್ಲಂತ ಕೆಲಸ ಮಾಡೋಂಥ ಎಲ್ಲ ಗ್ರೇಡ್ 2 ತಹಸೀಲ್ದಾರ್ಗಳು ತಳವಾರ್ದು ಯಾವುದೇ ಬಂದ್ರೂ ಹೆಚ್ಚಿನ ಯಾವುದೇ ಡಾಕ್ಯುಮೆಂಟ್ಸ್ಗಳನ್ನು ಕೇಳಬೇಡ್ರಿ. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅದನ್ನು ಕ್ಲಾರಿಫಿಕೇಷನ್ ಮಾಡ್ಕೊಳ್ಳಿ. ಅದು ಒಂದೇ ಯಾವುದೋ ರೀಸನ್ ಹೇಳ್ಕೊಂಡು ಸುಮ್ಮನೆ ನೀವು ಸರ್ಟಿಫಿಕೇಟ್ಗಳನ್ನು ರಿಜೆಕ್ಟ್ ಮಾಡುವಂಥ ಕೆಲಸ ಮಾಡಬಾರ್ದು ಅಂತೇಳಿ ಮನವಿ ಮಾಡಿ. ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮರೆಯಪ್ಪ ನಾಯಕರು ಅಂದರೆ ಈ ಥರ ಫೇಕ್ ಇದು ಮಾಡೋರಿಗೆ ಏನಾರ ಬ್ಯಾಟ್ ಸಸ್ಪೆಂಡ್ ಮಾಡೋಂತೇಳಿ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಸರ್, ಅದನ್ನು ಸರ್ಕಾರದ ನಿಯಮಾನುಸಾರ ಅವರು ಕೆಲಸ ಮಾಡ್ತಾರೆ. ಈ ಗ್ರೇಡ್ 2 ತಹಸೀಲ್ದಾರ್ ಇರಲಿ, ಗ್ರೇಡ್ 1 ಇರಲಿ, ಒಬ್ಬರು ತಲಾಟಿ ಇರಲಿ, ಒಬ್ಬರು ಪಿ ಡಿ ಒ ಇರಲಿ, ಸರ್ಕಾರ ಅವ್ರಿಗೆ ಆದೇಶ ಏನು ನೀಡ್ತದೆ ಅದನ್ನಷ್ಟೇ ಆದೇಶ ಅದು ಕೆಲಸ ಮಾಡ್ತಾ ಹೊರತಾಗಿ ನಾವು ಹೇಳುವಂಥ ಕೆಲಸವನ್ನು ಮಾಡಲ್ಲ. ಅವ್ರು ಸರ್ಕಾರಿ ಅಧಿಕಾರಿಗಳದ. ಸರ್ಕಾರ ಅವ್ರಿಗೆ ಹೇಳ್ಯದ ತಳವಾರ ಯಾರಿದ್ರು ಅವ್ರಿಗೆ ಎಷ್ಟು ಸರ್ಟಿಫಿಕೇಟ್ ಕೊಡು ಅಂತ ಹೇಳಿದ. ಹಾಗೇನಾದರೂ ಕೋರ್ಟ್ ಏನಾದರೂ ಇಲ್ಲ ಅವ್ರು ಫೇಕ್ ಅದಾರ ಅವ್ರಿಗೆ ಕೊಡಬೇಡ ಅಂತಂದ್ರೆ ಬಿಟ್ಬಿಡ್ತಾರೆ ಕೊಡೋದು. ಈಗ ಕೊಡುವಾಗ ಬೇಡ ಅಂತ ಹೇಳೋರು ನೀವ್ಯಾರು ಅಂತ ಕೇಳ್ತಾ ಇರೋದು ನಾವು. ನೀವು ಕೋರ್ಟಿಗೆ ಅರ್ಜಿ ಹಾಕಿದ್ರಲ್ಲ, ಹಾಕಿರಿ, ಅದಕ್ಕೆ ಬೇಡ ಅನ್ನಲ್ಲ ನಾವು. ನೀವು ಮತ್ತೆ ಯಾರೋ ಈ ಗ್ರೇಡ್ 2 ತಹಸೀಲ್ದಾರ್ಗಳಿಗೆ ಹೆದರಿಸೋದು, ಅವರಿಗೆ ನೀವು ಕೊಟ್ಟರೆ ಅಂದ್ರೆ ನೋಡ್ರಿ ಅನ್ನೋದು ತಪ್ಪಾಗ್ತದೆ. ಮತ್ತು ಎಲ್ಲ ಗ್ರೇಡ್ 2 ತಹಸೀಲ್ದಾರಿಗೆ ಇದು ಕೊನೆಯದಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಅನೇಕ ಸುಮ್ಮನೆ ಯಾವುದೋ ಇಲ್ಲದೆ ಇರುವಂಥ ಡಾಕ್ಯುಮೆಂಟ್ಸ್ಗಳನ್ನು ಕೇಳಿ ಅದನ್ನು ಕೊಳ್ಳೋಕೆ ಹೋಗ್ಬೇಡ್ರಿ. ನೀವು ಕಾಸ್ಟ್ ಸರ್ಟಿಫಿಕೇಟ್ ಕೊಡೋಕೆ ಹೋಗ್ಬೇಡ್ರಿ. ಬೇರೆ ಜಾತಿಗಳಿಗೆ ಎಷ್ಟು ಸರ್ಟಿಫಿಕೇಟ್ ಕೇಳ್ತೀರಿ, ನಮ್ಮವರಿಗೂ ಅಷ್ಟೇ ಸರ್ಟಿಫಿಕೇಟ್ ಕೇಳಿ ಅದನ್ನು ಜಾತಿ ಪ್ರಮಾಣ ಪತ್ರ ನೀಡಬೇಕಾಗಿ ಎಲ್ಲ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.